ತಂದ್ರಿ. ಪುಟ್ಟ, ನೀನ್ ಇವಾಗ ಆಟ ಆಡಿ ಸುಸ್ತಾಗಿರ್ತೀಯ, ನಿನ್ ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ. ಸೊ ಜ್ಯೂಸ್ ಕುಡಿದ್ರೆ ನೀನ್ ಫುಲ್ ಸ್ಟ್ರಾಂಗ್ ಆಗ್ತೀಯ. ಆಮೇಲೆ ಚಾಟ್ಸ್ ತಿನ್ನೋಣ. ಇಲ್ಲ, ನೀವಿಬ್ರೇ ಹೋಗಿ ಕುಡೀರಿ, ನಂಗೆ ಬೇಡ. ಪುಟ, ಈ ಜ್ಯೂಸ್ ಅಂಗಡಿ ಇದೆಲ್ಲ ನೋಡಕ್ ತುಂಬಾ ಚಿಕ್ಕದಾಗಿದೆ, ಆದ್ರೆ ಟೇಸ್ಟ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಬಾ ಕುಡಿಯೋಣ. ಇಲ್ಲ, ನೀವ್ ಇಲ್ಗೆ ತನ್ನಿ. ಓಕೆ. ಅರ್ಚನವ್ರೆ ಜ್ಯೂಸ್ ತೊಳೆ ತೋಪುಟ. ಅರ್ಚನವ್ರೆ, ಯಾಕೇನಾಯ್ತು? ಯಾರೋ ನಮ್ಮನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಹೌದಾ? ರೀ, ಇಲ್ಲಿ ಯಾರು ಇದ್ದಾರೆ ನಮ್ಮನ್ನು ಫಾಲೋ ಮಾಡಕ್ಕೆ? ಅಲ್ಲ, ನಾನು ನನ್ನ ಶತ್ರುಗಳನ್ನೂ ತುಂಬಾ ಪ್ರೀತಿಸ್ತೀನಿ. ನೀವು ಕೂಡ ಮಾತು ಸ್ವಲ್ಪ ಹೊರಟು, ಆದ್ರೆ ಮನ್ಸು ತುಂಬಾ ಸಾಫ್ಟ್ ಅಲ್ವಾ? ಹೀಗಿರುವಾಗ ನಮ್ಮನ್ನ ಯಾರೇ ಫಾಲೋ ಮಾಡ್ತಾರೆ? ಆಯ್ತಾ, ಕೊಡಿ. ಆಯ್ತಾ ಬಂಗಾರಿ, ಕೊಡಮ್ಮ. ಅರ್ಚನವ್ರೆ, ಯಾಕೆ ಗಾಬರಿ ಆಗಿದ್ದೀರಾ? ಅದು ಯಾರು ಇಲ್ಲ ಬಿಡ್ರಿ, ಅದು ಯಾಕೆ ಗಾಬರಿ ಆಗಿದ್ದೀರಾ? ನಾನು ಇದನ್ನಲ್ಲ. ಅಲ್ಲ, ಹಾಗೂ ಒಂದ್ ವೇಳೆ ಯಾರಾದ್ರೂ ವಿಲನ್ ನಿಮ್ಮನ್ನ ಫಾಲೋ ಮಾಡ್ಕೊಂಡ್ ಬಂದು ನಿಮಗ್ ತೊಂದರೆ ಕೊಟ್ರು, ನಾನು ಹೀರೋ ತರ ಅವ್ರನ್ನ ವಾಡ್ದು ನಿಮ್ಮನ್ನ ಕಾಪಾಡ್ತೀನಿ. ಅಲ್ಲ, ಹಂಗಲ್ಲ? ಎಕ್ಸಾಕ್ಟ್ಲಿ. ಅಲ್ಲ, ನಿಮ್ಮನ್ನ ಕಾಪಾಡೋದ್ಕಿಂತ ಅದೃಷ್ಟ ನನಗಿನ್ ಏನ್ ಬೇಕು ಹೇಳಿ, ಅಲ್ವಾ? ಅರ್ಚನವ್ರೆ, ಹತ್ರಿ ಹೋಗ್ಬಿಟ್ಟ. ಅದು ಎಷ್ಟೇ ಕಷ್ಟ ಆದರೂ ನಾನು ಮಾತ್ರ ಈ ಮನೆ ಬಿಟ್ಟು ಹೋಗಬಾರ್ದು. ನರಸಿಂಹ ಎಕ್ಸಾಮ್ ಬರೆದು ಪಾಸ್ ಆಗಿ ಇನ್ಸ್ಪೆಕ್ಟರ್ ಆದಮೇಲೆ ಮಾವನ ಕೋಪನೂ ತಣ್ಣಗಾಗುತ್ತೆ. ಆಗ ಅವರೇ ನನ್ನನ್ನು ಒಪ್ಕೊಂಡು ಈ ಮನೆ ಒಳಗೆ ಕರ್ಕೊಳ್ತಾರೆ. ಇನ್ನು ಸ್ವಲ್ಪ ದಿನ ಅಷ್ಟೇ, ಎಕ್ಸಾಮ್ ಏನೇನು ಹತ್ರ ಬಂತು. ಆಗ ನರಸಿಂಹನೂ ಕ್ಷಮಿಸ್ತಾರೆ. ಆದರೂ ಆ ಕನ್ನಿಕಾ ಮೇಲೆ, ಅವಳು ಕೊಡೋ ಕೋಚಿಂಗ್ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಅವಳನ್ನು ಮಾತ್ರ ನಂಬೋದಕ್ಕಾಗೋದಿಲ್ಲ. ಮೊದಲಿನ ಥರ ಆದರೆ ಮಾವಂಗೆ ತಿಂಡಿ ಹಾಕ್ಕೊಟ್ಟು ನರಸಿಂಹನ ಜೊತೆನೂ ತಿಂಡಿಗೆ ಒಟ್ಟಿಗೆ ಕೂತ್ಕೊಂಡು ಹಾಯಾಗಿ ತಿಂಡಿ ತಿಂದಿರ್ತಿದ್ದ. ಆದರೆ ಈಗ ನನಗೆ ತರಕಾರಿ ಹಣ್ಣುನೇ ಗತಿ, ಬೇರೆ ಆಪ್ಷನ್ಸೇ ಇಲ್ಲ. ಆದರೂ ಫ್ರೂಟ್ಸ್ ಎನಿವೇಸ್ ಹೆಲ್ತ್ಗೆ ಒಳ್ಳೇದಲ್ವಾ? ಏನ್ ಡ್ಯಾಡ್ ಇದು? ಯಾರು ಇವರೆಲ್ಲ? ಯಾಕೆ ಇವ್ರನ್ನ ಕರ್ಕೊಂಡು ಬಂದಿದ್ದೀರಾ? ನನ್ನ ಪರಿಸ್ಥಿತಿನ ಇವರು ಎಲ್ಲ ನೋಡಿ ಅರ್ಥ ಮಾಡ್ಕೊಳ್ಳಿ ಅಂತ ಕರ್ಕೊಂಡ್ ಬಂದೆ ಕಣಮ್ಮ. ನನಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಿ. ಈ ಕಾಡಲ್ಲಿ ಟಾರ್ಸನು ಸೊಪ್ಪು ಸೊದೆ ಹಣ್ಣು ಹಂಪಲು ತಿನ್ಕೊಂಡಿರ್ತಾನಲ್ಲ, ಆ ಥರ ನಿನ್ ಜೀವನ ಆಗೋಗಿದೆಯಲ್ಲಮ್ಮ. ನಿನ್ನ ನೋಡ್ತಾ ಇದ್ರೆ ನನ್ನ ಕರುಳು ಚುರ್ರ ಅನ್ನುತ್ತೆ. ಈ ನೀರಿಂದ ಮೀನು ಹೊರಗಡೆ ಬಂದು ವಿಲ ವಿಲ ಅಂತ ಒದ್ದಾಡುತ್ತಲ್ಲ, ಆ ರೀತಿ ನನ್ನ ಪರಿಸ್ಥಿತಿ ಆಗೋಗಿದೆ ಕಣಮ್ಮ. ಅಲ್ಲ ಡ್ಯಾಡ್, ನಾನು ಇಲ್ಲಿದ್ದೀನಿ ಅಂತ ಯಾರ್ ಡ್ಯಾಡ್ ನಿಮ್ಗೆ ಹೇಳಿದ್ದು? ಏನಮ್ಮ ಹೀಗೆ ಹೇಳ್ತಿದ್ಯಾ? ಕಾಡಲ್ಲಿ ನೆಟ್ವರ್ಕ್ ಸಿಗೋ ಈ ಕಾಲದಲ್ಲಿ ನಿನ್ ಜೀವನ ನೆಟ್ಟಗಿಲ್ಲ ಅನ್ನೋ ಸುದ್ದಿ ಹೇಳೋಕೆ ಈ ಜನಗಳಿಲ್ವಾ? ಯಾವಾಗ ನೀನು ಈ ಮನೆಯಿಂದ ಎಡಗಾಲಿಟ್ಟು ಹೊರಗಡೆ ಬಂದ್ಯೋ ಆಗ ನನಗೆ ಎದೆ ನೋವು ಕಾಣಿಸ್ಕೊಂತಮ್ಮ. ECG ಮಾಡಿಸ್ದೆ, ಡಾಕ್ಟ್ರು ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಆಗ ಡಾಕ್ಟ್ರು ಹೇಳಿದ್ರು ಇದು ಆರೋಗ್ಯ ಸಮಸ್ಯೆ ಅಲ್ಲ, ಸಂಬಂಧದ ಸಮಸ್ಯೆ ಅಂತ. ನೀನು ಯಾವಾಗ ನಮ್ಮ ಮನೆಯಿಂದ ಹೊರಗಡೆ ಬಂದ್ಯೋ ಅದೇ ಕೊರಗಲ್ಲಿ ಊಟ ತಿಂಡಿನೂ ಸರಿಗೆ ಮಾಡಿದೆ ನೋಡು, ಎಷ್ಟು ವೆಯ್ಟ್ ಲಾಸ್ ಆಗ್ಬಿಟ್ಟಿದ್ದೀನಿ. ಬಟ್ಟೆನೂ ಕೂಡ ಲೂಸ್ ಆಗ್ಬಿಟ್ಟಿದೆ ಕಣಮ್ಮ. ಈಗ ನೀನು ಗಟ್ಟಿ ಮನ್ಸು ಮಾಡಿ ನನ್ನ ಜೊತೆ ಬರಲಿಲ್ಲ ಅಂದರೆ
ನಿನ್ನ ಲೈಫೇ ವೇಸ್ಟ್ ಆಗೋಗುತ್ತೆ ಕಣಮ್ಮ. ನೋಡು, ನಿನ್ಗೋಸ್ಕರ ಪೊಲೀಸ್ ಜಿಪ್ ಕಾಯ್ತಾ ಇದೆ, ದಯವಿಟ್ಟು ಬಾಮ್ಮ. ನೋಡಮ್ಮ, ದಾರಿಲಿ ಹೋಗ್ತಾ ರಾಜಣ್ಣನ ಮಿಲಿಟರಿ ಹೋಟ್ಲ್ ಸಿಗುತ್ತಲ್ಲ, ಅಲ್ಲಿ ನಿಂಗೆ ಮಟನ್ ಬಿರಿಯಾನಿ ಕೊಡ್ತೀನಿ ಬಾ. ಬೇಕಾಗಿಲ್ಲ ಡ್ಯಾಡ್, ಚಿಕನ್ ಬಿರಿಯಾನಿ ಅದೂ ಬೇಕಾಗಿಲ್ಲ. ನೀವ್ ಏನೇ ಕೊಡಿಸ್ತೀನಿ ಅಂದ್ರು ನಾನಂತೂ ಈ ಮನೆ ಬಿಟ್ಟು ಎಲ್ಲಿಗೂ ಬರೋದಿಲ್ಲ. ದಯವಿಟ್ಟು ನನಗೆ ಫೋರ್ಸ್ ಮಾಡ್ದೆ ಇಲ್ಲಿಂದ ಹೊರಡಿ. ಮನೆಯಿಂದ ಬರಲ್ಲ ಅನ್ನೋದಕ್ಕೆ ನಿನ್ ಮನೆ ಒಳಗಡೆ ಇದ್ರೆ ತಾನೆ ರಾತ್ರಿ ಮನೆಯಿಂದ ಈಚೆ ಹಾಕಿದ್ರು. ಇಷ್ಟಾದ್ರೂ ಬುದ್ಧಿ ಬರಲ್ವೇನಮ್ಮ ನಿಂಗೆ? ನಿಮ್ಮ ಮಾವ ಜೈರಾಮ ಏನ್ ಕಮ್ಮಿ ಇಲ್ಲ, ನೀವತ್ತಿನ ಮುಂಚೆ ಅನ್ಕೊಂಡ್ರೆ ಅನ್ಯಾಯ ಮಾಡ್ತಾನೆ. ನರಸಿಂಹ ಊಸರು ಉಳಿ ತರ ಬಣ್ಣ ಬದಲಾಯಿಸ್ತಾನೆ. ಅವ್ರಪ್ಪ ಹಾಕಿದ ಗೆರೆನ ದಾಟದೇ ಇಲ್ಲ ಅಂತಾನೆ. ಅವನು ನೀನ್ ಬೇಕೇ ಬೇಕು ಅನ್ನೋ ತರ ಇದ್ದಿದ್ರೆ ನೀನ್ ಒಬ್ಳನ್ನ ಆ ಮನೆಯಿಂದ ಹೊರಗಡೆ ಹಾಕ್ತಿದ್ನ ಹೇಳು. ಕಷ್ಟನೋ ಸುಖನೋ ಅವನು ನಿನ್ ಜೊತೆನೆ ಇರ್ತಿದ್ದ ತಾನೆ. ನಿಮ್ ಬ್ರೈನ್ ನ ಯೂಸ್ ಮಾಡ್ಕೊಂಡು ನನ್ ಬ್ರೈನ್ ನ ವಾಶ್ ಮಾಡೋದಕ್ಕೆ ಬಂದ್ರೆ ಅದು ನಿಮ್ಮಿಂದ ಆಗದೆ ಇರೋ ಕೆಲಸ. ಸುಮ್ನೆ ಹೊರಡಿ. ಡ್ಯಾಡ್, ನೀವ್ ಎಷ್ಟೇ ಕೇಳ್ಕೊಂಡ್ರು ನಾನಂತೂ ಇಲ್ಲಿಂದ ಎಲ್ಲಿಗೂ ಬರೋದಿಲ್ಲ. ನೋಡ್ರಪ್ಪ, ಏನ್ ಹೇಳೋದು ಈ ರೀತಿ ಅಟಮಾರಿ ಹೆಣ್ಣಿಗೆ? ಎತ್ತ ಅಪ್ಪ ಅಮ್ಮಂಗೆ ಒಳ್ಳೆ ಮಗಳಾಗಿಲ್ಲ, ಕಟ್ಕೊಂಡಿದ್ ಮನೆಗೆ ತಕ್ಕ ಸೊಸೆ ಆಗ್ಲಿಲ್ಲ, ಮನೆಯಿಂದ ಆಚೆ ಹಾಕಿದ್ರು ಎಷ್ಟು ಹಠ ಮಾಡ್ತಿದ್ದಾಳೆ. ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳ್ರೆ ನನ್ನ ಮಗಳಿಗೆ. ನಿಮ್ಮ ಅಪ್ಪ ನೋಡಿದ್ರೆ ಅಯ್ಯೋ ಅನ್ಸುತ್ತೆ, ಅವ್ರ ಜೊತೆ ಹೋಗಮ್ಮ. ನಮ್ಮಪ್ಪ ನಿಮ್ಗೆಲ್ರಿಗೂ ದುಡ್ಡು ಕೊಟ್ಟು ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಅಂತ ನನಗೆ ತುಂಬಾ ಚೆನ್ನಾಗ್ ಗೊತ್ತು.